टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಲ್ಲ ಯಾಕಂದ್ರೆ ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರ ಮೇಲೇ ಈ ರೀತಿಯಾದಂಥ ಆರೋಪಗಳು ಬರ್ತಾ ಇರೋದು. ಯಾರು ಕೂಡ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಇಂಥವರೇ ಈ ಥರ ಮಾಡಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ, ಯಾರ ಹೆಸರು ಕೂಡ ಅವ್ರು ತೆಗೆದುಕೊಂಡಿಲ್ಲ. ಸೊ ಹಾಗಾಗಿ ನೀವು ನಮ್ಮ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ಬೇರೆ ನಾಯಕರನ್ನು ಇರ್ಬೋದು, ಅವ್ರ ಹೆಸರನ್ನು ನೀವು ಹೇಳೋ ಹಾಗಿಲ್ಲ ರೀತಿ. ನಾವಲ್ಲ ಬಿಜೆಪಿ ನಾಯಕರು ಅವ್ರ ಮೇಲೆ ಕೇಳಿ ಬರ್ತಾ ಇರೋದು. ಬಿಜೆಪಿ ಅವ್ರಿಗೇನು ನೈತಿಕ ಹಾಕಿದೆ, ಅವ್ರಿಗೇನು ನೈತಿಕ ಹಾಕಿದೆ. ಅವ್ರ ಪಕ್ಷದವರೇ 17 ಜನ ಕಳೆದ ಬಾರಿ ಅವ್ರ ಸರ್ಕಾರ ಇದ್ದಾಗ ಹೋಗಿ ಮೀಡಿಯಾದಿಂದ ಇಂಜೆಕ್ಷನ್ ತೊಗೊಂಡ್ಬಂದರು. ಹಾಗಾದ್ರೆ ಅವಾಗ ಯಾರಂತೆ ಅವ್ರು ವಿಡಿಯೋ ಮಾಡಿದ್ದು ಬಿಜೆಪಿ ಅವರೇ ತಾನೇ ಮಾಡಿದ್ದು. ಸೊ ಅವ್ರು ಇವತ್ತು ನಮ್ಮ ಪಕ್ಷದವ್ರ ಬಗ್ಗೆ ಮಾತಾಡ್ತಾರ? ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಮ ಪಕ್ಷದವ್ರ. ಅವ್ರಿಗೆ ನಮ್ಮ ಪಕ್ಷದ ಯಾವುದೇ ನಾಯಕರ ಬಗ್ಗೆ ಮಾತನಾಡೋಕ್ಕೆ ನೈತಿಕ ಹಕ್ಕಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇದ್ರೊಳಗೆ ಇಲ್ಲ. ಬೇರೆ ಯಾರಾದರೂ ಆಗಿದ್ರೆ ಅವ್ರ ಮೇಲೆ ತನಿಖೆ ನಡೆಸಿ ಯಾರು ಇದ್ರೊಳಗೆ ಇನ್ವಾಲ್ವ್ ಆಗಿರ್ತಾರೋ ಅವ್ರ ಮೇಲೆ ಶಿಕ್ಷೆ ಆಗುತ್ತೆ. ಅಲ್ಲ ಈಗ ಅವರು ದೂರ್ಗೆ ಪರಮೇಶ್ವರ್ ಅವ್ರಿಗೆ ದೂರು ಕೊಟ್ಟಿದ್ದಾರೆ ಡಾಕ್ಟರ್, ಆದರೂ ಯಾಕೆ ಇಷ್ಟು ಡಿಲೇ ಆಯಿತು ಅಂತ ಅದನ್ನು ನೀವು ರಾಜಣ್ಣ ಅವ್ರನ್ನೇ ಕೇಳಬೇಕು. ಅವ್ರು ಸದನದಲ್ಲಿ ಪ್ರಸ್ತಾಪ ಮಾಡಿದರು, ನಾನು ದೂರು ಕೊಡ್ತೀನಿ ಅಂತ ಹೇಳಿದರು. ಬಹುಶಃ ಅವರು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ದೀರ್ಘಕಾಲ ಯೋಚನೆ ಮಾಡಿರ್ಬೋದು, ಏನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ. ಸೊ ಅವರು ಅದ್ರ ಕೊನೆ ತೀರ್ಮಾನ ತಗೊಂಡಿರೋದು. ನಮ್ಮ ಮನೆಗಳಿಗೆ ಮಿನಿಸ್ಟರ್ಸ್ ಮನೆಗಳಿಗೆ CCTV ಇಲ್ಲ ಅನ್ನುವಂಥದ್ದು. ಮಿನಿಸ್ಟರ್ಸ್ ಮನೆಗೆ CCTV ಇಲ್ಲ ಡಾಕ್ಟರ್? ನನಗೆ ಗೊತ್ತಿಲ್ಲ. CM ಟೀಮ್ ಮನೆಗಂತೂ CCTV ಇದೆ. ಯಾಕಂದರೆ CM ಮನೆ ಇರೋದ್ರೆ ನಂಗೆ ಗೊತ್ತು CCTV ಇದೆ. ಸೊ ಪೊಲೀಸ್ ಬಂದೋಬಸ್ತ್ ಕೂಡ ಇರುತ್ತೆ. ಸೊ ಯಾರೇ ಬಂದರೂ ರೆಕಾರ್ಡ್ ಆಗುತ್ತೆ. ಯಾಕಂದರೆ ಅವರೇ ಹೇಳ್ತಾ ಇರುವಂಥದ್ದು ನಮಗೆ ಒಂದು ತಪ್ಪ. ಅಕಸ್ಮಾತ್ ಮಿನಿಸ್ಟರ್ ಮನೆಗಳಿಗೆ CCTV ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ಖಂಡಿತ ಮಾಡಬೇಕು. ಮಿನಿಸ್ಟರ್ ಮನೆಗಳಿಗೆ ಎಷ್ಟೊಂದು ಜನ ಬರ್ತಾರೆ, ಒಂದೊಂದು ಸರಿ ಈ ರೀತಿ ಟ್ರ್ಯಾಪ್ ಮಾಡಬೇಕು ಅಂತಲೇ ಬರ್ತಾರೆ. ಸೊ ಅದಕ್ಕೆ ಅಂಥವ್ರನ್ನೆಲ್ಲ ನಿಗಾ ಇಡೋದಕ್ಕೆ CCTV ವ್ಯವಸ್ಥೆ ಇದ್ದರೆ ಒಳ್ಳೆಯದು. ಟಾರ್ಗೆಟ್ ರಾಜಣ್ಣ ಆದ್ರ ಅಂತ ಡಾಕ್ಟರ್ ಈ ವಿಚಾರದಲ್ಲಿ, ಹೆಲಿ ಟ್ರ್ಯಾಪ್ ವಿಚಾರದಲ್ಲಿ ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ, ಅವರು ಕೂಡ ಟಾರ್ಗೆಟ್ ಆಗಿಲ್ಲ. ಅವರು ಅವ್ರಿಗಾದಂಥ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ, ಯಾರು ಪ್ರಯತ್ನ ಪಟ್ಟಿದ್ದಾರೆ ಅಂತ. ಅದು ಯಾರು ಅಂತ ತನಿಖೆ ಮಾಡಿ ಅವ್ರು ಯಾರೇ ಇದ್ದರೂ ಅವ್ರ ಮೇಲೆ ಈಗ ತನಿಖೆ ಆಗಿಂತ ಮುಂಚೆನೇ ರಾಜಣ್ಣ ಅವ್ರು ಏನೂ ಹೇಳದೆ ಹೋದ್ರ ಮೇಲೆ ಯಾರ ಮೇಲೆ ಆರೋಪ ಮಾಡದೆ ಹೋದ್ರು ಕೂಡ ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ನೀವು ಯಾಕೆ ಊಹೆ ಮಾಡ್ತಿದ್ದೀರಿ? ಅಥವಾ BJP ಪಕ್ಷದವ್ರು ಯಾಕೆ ಊಹೆ ಮಾಡಬೇಕು? ಅವ್ರ ಪಕ್ಷದವರೇ ಈ ರೀತಿ ಅವ್ರ ಪಕ್ಷದ ನಾಯಕಗಳನ್ನು CD ಮಾಡಿ ಇಟ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಸೊ ಅವ್ರು ನಮ್ಮ ಪಕ್ಷದವ್ರ ಬಗ್ಗೆ ಮಾತಾಡೋಕ್ಕೆ ಎಷ್ಟು ನೈತಿಕ ಹಾಕಿದೆ. ಸೊ ಹಾಗಾಗಿ ಅವ್ರು ಕೇಳೋ ಪ್ರಶ್ನೆಗಳು ನೀವು ನನ್ನ ಕೇಳ್ತೀವಿ. ಅಲ್ಲ ಯಾಕಂದ್ರೆ ಸದನ ಚೀಟಿ ಕೊಟ್ಟದ್ದು ಕಾಂಗ್ರೆಸ್ ನಾಯಕರುಗಳೇ ನನಗದು ಗೊತ್ತಿಲ್ಲ. ಯಾರು ಚೀಟಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಸದನದಲ್ಲಿ ನಮ್ಮ ನಾಯಕರುಗಳು ಏನು ಅಧಿಕೃತವಾಗಿ ಮಾತನಾಡಿದ್ದಾರೆ ಅಂತ ಮಾತ್ರ, ಅದ್ರ ಬಗ್ಗೆ ಮಾತ್ರ ನಾನು ಹೇಳ್ತೀನಿ.